ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ 9ನೇ ತರಗತಿ ಹುಡುಗರು SSLC ಕ್ಲಾಸಿಗೆ ನಾವೀಗ ಸ್ಕೂಲಿಗೆ ನಾವೇನು ಸೀನಿಯರ್ಸ್ ಅನ್ನೋ ಒಂದು ಜಂಬದಲ್ಲಿ ಹುಡುಗರು ಇರ್ತಾರೆ. ಸೊ ಆ ಸೀನಿಯರ್ಸ್ ಮೇಲೆ ಒಂದಿಷ್ಟು ಜವಾಬ್ದಾರಿಗಳು ಪೇರೆಂಟ್ಸ್ ಇಂದನೂ ಇರುತ್ತೆ, ಟೀಚರ್ಸ್ ಇಂದನೂ ಇರುತ್ತೆ, ಅದೇ ರೀತಿ ಸೊಸೈಟಿಯಿಂದನೂ ಇರುತ್ತೆ. ಸೊ ಆ ಎಲ್ಲ ಪ್ರೆಸರ್ಗಳ ಮಧ್ಯೆ ಹಲವಾರು ವಿದ್ಯಾರ್ಥಿಗಳು ಸ್ಟ್ರೆಸ್ಗೆ ಒಳಗಾಗ್ತಾರೆ. ಸೊ ಆ ಸ್ಟ್ರೆಸ್ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಆ ಟಿಪ್ಸ್ಗಳು ಏನಪ್ಪಾ ಅಂತಂದ್ರ ನಿಮ್ಮ ಹೋಗ್ತಕ್ಕಂಥ ವೇನ ಈಸಿಯಾಗಿ ಮುಟ್ಸ್ಬಿಡ್ತು. ಸೊ ನಿಮ್ಮ ಗುರಿಯನ್ನ ಈಸಿಯಾಗಿ ಮುಟ್ಟೋದಕ್ಕೆ ಈ ಒಂದು 7 ಟ್ರಿಕ್ಸ್ ಅಂಡ್ ಟಿಪ್ಸ್ ನ ಫಾಲೋ ಮಾಡ್ರಿ ಸ್ಟೂಡೆಂಟ್ಸ್. ಫಸ್ಟ್ ನೀವೇನ್ ಮಾಡ್ರಿ ಅಂತಂದ್ರ SSLC ಅಂತಕ್ಕಂಥ ಪ್ರೆಸರ್ನ ನೀವು ನಿಮ್ಮ ತಲೆಯಿಂದ ತೆಗ್ದಾಗ. ಸೊ ನಾವು ಲಾಟ್ ಆಫ್ ಸ್ಟೂಡೆಂಟ್ಸ್ ನಾನು ಅಬ್ಸರ್ವ್ ಮಾಡಿರ್ತೀವಿ. ಈ ಸತಿ ನಾನು SSLC ಓದೋದನ್ನ ಬಿಟ್ಟು ಬೇರೆ ಏನು ಕೆಲಸ ನನ್ನ ಹತ್ರ ಇಲ್ಲ, ಬರೀ ಓದಿ ಹಲವಾರು ಸ್ಟೂಡೆಂಟ್ಸ್ಗಳು ಓದಿ ಸ್ಟ್ರೆಸ್ಗೆ ಅರ್ಧ ಎಕ್ಸಾಮ್ ಹಾಲಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡ್ದೇನೆ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಸೊ ಆ ಸ್ಟ್ರೆಸ್ ಇಂದ ಫಸ್ಟ್ ಹೊರಗೆ ಬರ್ರಿ. ಸೊ ಈ ಇಷ್ಟು ಟ್ರಿಕ್ಸ್ ಗಳನ್ನ ನೀವು ಯೂಸ್ ಮಾಡಲೇಬೇಕು. ಸೊ ಫಸ್ಟ್, ಡೋಂಟ್ ಗೋ ಅಂಡರ್ ಅ ಪ್ರೆಸರ್. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಕ್ಕೆ ನೀವು ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಯು ಆರ್ ಕಾಮ್ ಅಂಡ್ ಅ ಕೂಲ್ ಪರ್ಸನ್ ಆಗಿ ಸೊ ಬರ್ತಕ್ಕಂತಹ ಏನೇ ಸಮಸ್ಯೆಗಳು ಬರಲಿ ಎದುರಿಸ್ರಿ. ಬೇರೆಯವರ ಮಾತಿಗೆ ಕಿವಿ ಕೊಡ್ಬೇಡ್ರಿ. SSLC ಬೋರ್ಡ್ ಎಕ್ಸಾಮ್ ಹಾಗೆ ಹೀಗೆ ಎಕ್ಸೆಟ್ರಾ ಅವುಗಳ ಮಾತಿಗೆ ಮಾತ್ರ ನೀವು ಬೆಲೆನ ಕೊಡ್ಲೇಬೇಡ್ರಿ. ಫೋಕಸ್ ನಿಮ್ಮ ಮೇಲೆ ಮಾತ್ರ ನೀವು ಫೋಕಸ್ ಅನ್ನ ಹಾಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಕಮಿಟ್ ಯುವರ್ ಸೆಲ್ಫ್ ಟುವರ್ಡ್ಸ್ ಅ ಸ್ಟಡೀಸ್. ಸೋ ಮೆನಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಜೂನ್, ನೆಕ್ಸ್ಟ್ ಜುಲೈಯಿಂದ ಓದೋಣ, ನೆಕ್ಸ್ಟ್ ಆಗಸ್ಟ್ ಇಂದ ಓದೋಣ, ನೆಕ್ಸ್ಟ್ ಸೆಪ್ಟೆಂಬರ್ ಇಂದ ಓದೋಣ, ಅಕ್ಟೋಬರ್ ಇಂದ ಓದೋಣ, ನವೆಂಬರ್, ಡಿಸೆಂಬರ್ ಹಿಂಗೆ ಓದೋದನ್ನ ಡ್ರಾಪ್ ಮಾಡಿ ಲಾಸ್ಟ್ ಇನ್ನೇನು ಪ್ರಿಪರೇಟರಿ ಶುರು ಆಗ್ಬೇಕು ಅವಾಗಿಂದ ಓದಕ್ ಶುರು ಮಾಡ್ತಾರೆ. ಸೊ ಏನಪ್ಪಾ ಅಂತಂದ್ರ ನೀವು ಒಂದು ವೇ ಒಳಗೆ ಹೋಗ್ತಾ ಇದ್ದೀರಿ. ನೀವು ಎಜುಕೇಶನ್ ಫೀಲ್ಡ್ ಒಳಗೆ ಸಖತ್ ಫೋಕಸ್ ಮಾಡಿ ಅದೇ ಫೀಲ್ಡ್ ಒಳಗೆ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಡೇ 1 ಇಂದ ಸ್ಮಾಲ್ ಸ್ಟೆಪ್ಸ್ ನ ಹಾಕ್ತಾ ಹೋಗ್ರಿ. ಯಾವಾಗ ನೀವು ಡೇ 1 ಇಂದ ನಿಜವಾಗ್ಲೂ ಎಫರ್ಟ್ ಆಗ್ತಾ ಹೋಗ್ತಿರೋ ನೀವು ಒಂದು ರ್ಯಾಂಕ್ ನ ಹೊಡಿಬಹುದು. ಸೊ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಡೋಂಟ್ ಬ್ಯಾಕ್ಲಾಗ್ ಯುವರ್ ಸ್ಟಡೀಸ್. ಸೋ ಮೆನಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ವಾರದ ಎಲ್ಲ ಒಂದ್ಸತಿ ಗ್ಯಾಪ್ ಇಟ್ಕೊಬಿಟ್ಟು ಭಾನುವಾರ ಮಾಡೋದು ಕುತ್ಕೊಂತಾನೆ. ಸೊ ಟೀಚರ್ಸ್ ನಿಮಗೆ ವರ್ಕ್ ಕೊಡೋದೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡ್ ಅ ಪರ್ಟಿಕ್ಯುಲರ್ ಸ್ಟಡಿ ವೇ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ಇವತ್ತಿನ ವರ್ಕ್ ನಾಳೆಗೆ, ನಾಳಿನ ವರ್ಕ್ ಬರುತ್ತೆ ನಾಡಿದ್ದಿಗೆ, ನಾಡಿದ್ದಿನ ವರ್ಕ್ ಮತ್ತೆ ಹಚ್ಚಿ ನಾಡಿದ್ದು. ಸೊ ಹಿಂಗೆ ವರ್ಕ್ಸ್ ನ ಬ್ಯಾಕ್ಲಾಗ್ ಮಾಡಿ ನೀವೇನ್ ಮಾಡ್ತೀರಿ, ಲಾಸ್ಟಿಗೆ ಯಾರ್ದೋ ಒಂದು ಕಟ್ ಪೇಸ್ಟ್ ಕಾಪಿ, ಯಾವ್ದೋ ಒಂದು ಅಸೈನ್ಮೆಂಟ್ ಬರೆಯೋ ಕೊಟ್ಟಿರ್ತಾರೆ, ನಿಮಗೆ ಹೆಲ್ಪ್ ಆಗ್ಲಿ ಅಂತಾನೆ ಕೊಟ್ಟಿರ್ತಾರೆ. ಬಟ್ ನೀವೇನ್ ಮಾಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಗೇನು ಒಟ್ಟು ಟೀಚರ್ಸ್ ಬರೆಯೋ ಕೊಟ್ಟರೆ ಬರ್ದ್ ಮುಗಿಸ್ಬೇಕು, ಅವ್ರಿಗೆ ಕೊಡ್ಬೇಕು, ಫಿನಿಶ್. ನೋ, ಹಲವಾರು ವಿದ್ಯಾರ್ಥಿಗಳು ಅದನ್ನೇ ಏನ್ ಮಾಡ್ತಾರೆ, ಟೇಕ್ ಇಟ್ ಆಸ್ ಒಂದು ಅಪರ್ಚುನಿಟಿ ಟು ಪ್ರೆಸೆಂಟ್ ಯುವರ್ ಆನ್ಸರ್ಸ್. ಅದನ್ನೇ ಯೂಸ್ ಮಾಡ್ಕೊಳ್ರಿ. ನೀವು ನಿಮ್ಮ ಆನ್ಸರ್ನ ಬರೆಯೋದಕ್ಕೆ ಒಂದು ವೇ ಅಂತ ಅನ್ಕೊಳ್ರಿ. ಸುಮ್ಮನೆ ಬೇರೆದೊಂದು ಕಟ್ ಪೇಸ್ಟ್ ಕಾಪಿ ಮಾಡಿ ಸುಮ್ಮನೆ ಏನೋ ಒಂದು ಅಸೈನ್ಮೆಂಟ್ ಬರ್ದು ಕೊಟ್ಟೆ ಅನ್ನೋದಕ್ಕಿಂತ ನೀವೇ ಒಂದು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿ ಒಂದು ಅಸೈನ್ಮೆಂಟ್ ನ ರೈಟ್ ಮಾಡಿ. ಸೊ ಅದ್ರೊಳಗಿರ್ತಕ್ಕಂಥ ಎಂಜಾಯ್ಮೆಂಟೇ ಬೇರೆ. ಸೊ ಸ್ಟೂಡೆಂಟ್ಸ್, ಯಾರ ಒಂದು ನೋಟ್ಸ್ ಮೇಲೇನು ನೀವು ಡಿಪೆಂಡೆನ್ಸಿ ಆಗ್ಬೇಡ್ರಿ, ಯಾರನ್ನು ನಂಬಿ ಎಕ್ಸಾಮ್ಸಿಗೂ ಹೋಗ್ಬೇಡಿ. ಸೊ ನೀವು ಹ್ಯಾವ್ ಟು ಫೋಕಸ್ ಯುವರ್ ಸೆಲ್ಫ್ ಅಂಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್ ಓನ್ಲಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಎಂಜಾಯ್. ಸ್ಟಡಿನ ನೀವು ಎಂಜಾಯ್ ಮಾಡ್ಬೇಕು. ಅದನ್ನ ಎಂಜಾಯ್ ಮಾಡೋದಕ್ಕೆ 3 ವೇ ಅದಾವ. ಫಸ್ಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನೀವು ಫಸ್ಟ್ ಆ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಏನೋ ಒಂದು ಸೆಂಟೆನ್ಸ್ ಡಿಫೈನ್ ಹುಕ್ಸ್ ಲಾ, ಓಕೆ, ಈ ತರ ನೀವು ಸುಮ್ಮನೆ ಡಿಫೈನ್ ಅಂತ ಹೋಗೋದಕ್ಕಿಂತ ಅದೇ ಹಾಗಂದ್ರೆ ಏನು, ಓಕೆ, ಅದನ್ನ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ ತಕ್ಷಣ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಅಪ್ಲೈ ಮಾಡ್ರಿ. ಸೊ ಡೈಲಿ ಲೈಫ್ ಒಳಗೆ ಯಾವೆಲ್ಲ ಕಾನ್ಸೆಪ್ಟ್ಗಳು ಯೂಸ್ ಆಗ್ತಾವು, ರಿಫ್ಲೆಕ್ಷನ್ ಅಂದ್ರೇನು, ರಿಫ್ರಾಕ್ಷನ್ ಅಂದ್ರೇನು, ಸೊ ಹಾಗಾದ್ರೆ ಅವೆಲ್ಲ ಎಲ್ಲ ಅಪ್ಲೈ ಆಗ್ತಾವು, ಇವುಗಳ ಬಗ್ಗೆ ಯೋಚನೆ ಮಾಡ್ರಿ. ಅಂಡ್ ಯು ಹ್ಯಾವ್ ಟು ವೆರಿಫೈ ಯಾವ ತರ ಮಾಡ್ತೀರಿ, ಥ್ರೂ ಟೇಕ್ ಅ ಸೆಲ್ಫ್ ಟೆಸ್ಟ್. ಪ್ರತಿಯೊಂದನ್ನು ಹೋಗಿ ಟೀಚರ್ಸ್ ತೋರ್ಸಕ್ಕಾಗಲ್ಲ, ನೀವು ಅವಲೋಕನ ಮಾಡ್ಕೊಡ್ರಿ, ನೀವು ಪರೀಕ್ಷೆಯನ್ನು ಒಳಗೊಡ್ಕೊಡ್ರಿ, ಅದ್ರ ಮುಂದೆ ಯಾವುದು ಬರಲ್ಲ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಅಂತಂದ್ರ ಫಸ್ಟ್ ನೀವ್ ಏನಪ್ಪಾ ಅಂತಂದ್ರೆ ಸೆಲ್ಫ್ ಎಕ್ಸಾಮಿನೇಷನ್ ಕಡೆ ಫೋಕಸ್ ಮಾಡ್ರಿ. ಓದೋದನ್ನ ಫಸ್ಟ್ ನೀವು ಎಂಜಾಯ್ ಮಾಡ್ತೀರಿ. ಎಂಜಾಯ್ ಮಾಡಿರ್ತಕ್ಕಂಥದ್ದನ್ನ ಯಾವ ರೀತಿ ಎಂಜಾಯ್ ಮಾಡ್ತೀರಿ, ಫಸ್ಟ್ ಅರ್ಥ ಮಾಡ್ಕೊಳ್ತೀರಿ, ಸೆಕೆಂಡ್ ಒನ್ ಅರ್ಥ ಮಾಡ್ಕೊಂಡಿದ್ದನ್ನ ಅಪ್ಲೈ ಮಾಡ್ತೀರಿ, ಥರ್ಡ್ ಒನ್ ವೆರಿಫೈ ಮಾಡ್ತೀರಿ. ಸೊ ಈ 3 ಸ್ಟೆಪ್ಸ್, ಇನ್ ಕೇಸ್ ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ದಾದ್ರೆ ನಿಮಗೆ ಯಾವ ಎಕ್ಸಾಮ್ಸ್ ಕಷ್ಟ ಅನ್ಸಲ್ಲ.
ನೆಕ್ಸ್ಟ್ ಏನಪ್ಪಾ ಅಂದ್ರ ಹೆಲ್ಪ್ ಆಫ್ ಟೀಚರ್ಸ್. ನಾನು ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಸೋ ಮೆನಿ ಸ್ಟೂಡೆಂಟ್ಸ್ ನೋಡಿದೀನಿ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರಿಗೆ ಏನ್ ಗೊತ್ತು, ವಾಟ್ ದೇ ನೋ ದಟ್ ಈಸ್ ಫೈನಲ್. ಟೀಚರ್ಸ್ ಹತ್ರ ಒಂದು ಸಜೆಷನ್ ತಿಳ್ಕೊಳ್ಳಲ್ಲ, ಟೀಚರ್ಸ್ ಹತ್ರ ಒಂದು ಡೌಟ್ಸ್ ಕೇಳಲ್ಲ. ನಾವು ಫಸ್ಟ್ ಒಂದ್ಸತಿ ಏನ್ ಕಲ್ತಿರ್ತೇವೆ ದಾಟ್ಸ್ ಫಿನಿಶ್. ಅದು ಎಕ್ಸಾಮಿನೇಷನ್ ಒಳಗೆ ಸಕ್ಸಸ್ ಅನ್ನ ಕೊಡಲ್ಲ. ಯಾಕಂದ್ರೆ ಸೋ ಮೆನಿ ಅಪ್ಲಿಕೇಬಲ್ ಕ್ವಶನ್ಸ್ ಈ ಇಯರ್ ಸೈನ್ಸ್ ಒಳಗೆ ಬಂದಿದ್ದವು, ಸೋ ಮೆನಿ ಡಿಫರೆಂಟ್ ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಒಳಗೆ ಬಂದಿದ್ದವು, ಸೋ ಮೆನಿ ಅಪ್ಲೈಡ್ ಕ್ವಶನ್ಸ್ ಸೋಷಿಯಲ್ ಒಳಗೂ ಬಂದಿದ್ದವು. ಸೊ ಹಾಗಾಗಿ ನೀವು ಟೀಚರ್ಸ್ನ ಹೆಲ್ಪ್ನ ತಗೊಳ್ಳೇಬೇಕು ಅಂಡ್ ಕಂಪಲ್ಸರಿ ಕೂಡ. ಯಾಕಂದ್ರೆ ಇವು ನಿಮ್ಮಲ್ಲಿ ಆ ಮೆಚುರಿಟಿ ಇರಲ್ಲ, ನೀವೇ ಎಲ್ಲದನ್ನ ಓದಿ ಎಲ್ಲದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಮೆಚುರಿಟಿ ನಿಮ್ಮಲ್ಲಿ ಇನ್ನೂ ಬಂದಿರಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ನೀವು ಒಂದು ಬ್ಲೈಂಡ್ ಆಗಿ ನನಗೆ ಗೊತ್ತಿರೋದೇ ಸರಿ ಅಂತ ಅನ್ಕೊಂತ ಹೋದ್ರೆ, ಅಂಡ್ ಇನ್ನೊಂದು ನೀವು ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ಒಂದ್ ವೇಳೆ ನಿಮಗೆ ಬೇಸಿಕ್ ಬರಲ್ಲ, ಫಸ್ಟ್ ನಿಮ್ ಟೀಚರ್ಸ್ ಹತ್ರ ಹೋಗಿ ಟೀಚರ್ಸಿಗೆ ಹೇಳ್ರಿ, ಸರ್ ನಮಗೆ ಬೇಸಿಕ್ ಬರಲ್ಲ, ನೀವು ಒಂದಿಷ್ಟು ಎಕ್ಸ್ಟ್ರಾ ಕ್ಲಾಸ್ಗಳನ್ನ ತಗೊಳ್ರಿ. ಒಂದ್ ವೇಳೆ ನೀವು ಏನಾರ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿ ನಮಗೆ ಬೇಸಿಕ್ಸ್ ಹೇಳ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಟೀಚರ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನೀವು ಕಮಿಟ್ ಆಗಿ ಸ್ಟಡಿನ ಮಾಡ್ರಿ. ಯಾಕಂದ್ರೆ ಡೇ 1 ಹೆಂಗ್ ಶುರು ಆಗುತ್ತೆ ಗೊತ್ತಿಲ್ಲ, ಲಾಸ್ಟ್ ಡೇ ಆಫ್ ದಿ ಎಕ್ಸಾಮಿನೇಷನ್ ಹೆಂಗ್ ಬರ್ದ್ವಿ ಅನ್ನೋದು ಗೊತ್ತಾಗಲ್ಲ. ಸೊ ಇವೆರಡರ ಮಧ್ಯೆ ನೀವು ಏನನ್ನ ಮಾಡಿರ್ತೀರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಹೆಲ್ತ್. ಅದೇ ತರ ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡೀನಿ, ಒಂದು ಡೈಲಿ ರುಟೀನ್ ಇರಲ್ಲ, ಆ ಡೈಲಿ ರುಟೀನ್ ಫಾಲೋನು ಆಗಲ್ಲ. ಇದು ಒಂದ್ಸತಿ ಏನ್ ಮಾಡ್ತಾರೆ, 12ರಿಂದ 1 ಗಂಟೆ 2 ಗಂಟೆವರೆಗೂ ಎಚ್ಚರ ಇರ್ತಾರೆ, ಮಾರನೇ ದಿನ ಹುಷಾರಿಲ್ಲಾರಂಗ್ ಇರ್ತಾರೆ. ಎಕ್ಸಾಮ್ ಹಿಂದಿನ ಇಯರ್ ಫುಲ್ ಓದಿರಲ್ಲ, ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ರಾತ್ರಿ 2 ಗಂಟೆವರೆಗೂ ಓದಿರ್ತಾರೆ. ಎಕ್ಸಾಮ್ ಹಾಲ್ ಒಳಗೆ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಬರಿಲಾರ್ದಂಗೆ ಬಹಳಷ್ಟು ವಿದ್ಯಾರ್ಥಿಗಳು ಬಂದಿರ್ತಾರೆ. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಕಡೆ, ನಿಮ್ಮ ಆರೋಗ್ಯದ ಕಡೆ ನೀವೇನ್ ಮಾಡ್ರಿ ಅಂತಂದ್ರ ಫಸ್ಟ್ ಗಮನವನ್ನ ಹರಿಸ್ಕೊಳ್ರಿ. ಅದೇ ಹೇಳ್ತಾರಲ್ಲ, ಆರೋಗ್ಯವಿದ್ದರೆ ಭಾಗ್ಯ. ಅದೇ ತರ ಇನ್ ಕೇಸ್ ಗುಡ್ ಹೆಲ್ತ್ ಇತ್ತಂದ್ರೆ ವೆರಿ ಗುಡ್ಲಿ ನೀವೇನ್ ಮಾಡ್ಬೋದು, ಸ್ಟಡೀಸ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್. ಓಕೆ, ಈ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲದನ್ನೂ ಓದಿರ್ತಾರೆ, ಬಟ್ ವಿತಿನ್ ಟೈಮಿಗೆ ಅದನ್ನ ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ. ವಿತಿನ್ ಟೈಮಿಗೆ ಅದನ್ನ ಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ ಇರೋ ನಾಲೆಡ್ಜು ಈ 10th ಬೋರ್ಡ್ ಎಕ್ಸಾಮ್ಸಿಗೆ ಏನಾಗಲ್ಲ, ನೀವು ಅಪ್ಲೈ ಮಾಡಕ್ಕಾಗಲ್ಲ. ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದಿನ, ಸಿಕ್ಕಾಪಟ್ಟೆ ಓದಿರ್ತಾರೆ, ಆದ್ರೆ ಎಕ್ಸಾಮ್ ಒಳಗೆ ಏನೂ ಬರೆಯಲ್ಲ. ಯಾಕೆ ಬರೆಯಲ್ಲಪ್ಪ ಅಂತಂದ್ರ ಅವರು ಆ ಸಬ್ಜೆಕ್ಟ್ ಮೇಲೆ ಕ್ಲಾರಿಟಿ ತಗೊಂಡಿರಲ್ಲ, ಅಂಡ್ ಆ ಸಬ್ಜೆಕ್ಟ್ ನ ಪ್ರೆಸೆಂಟೇಶನ್ ಮಾಡೋ ಸ್ಕಿಲ್ ಅವ್ರ ಹತ್ರ ಇರಲ್ಲ. ಸೊ ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು 10ನೇ ತರಗತಿ ಬೋರ್ಡ್ ಎಕ್ಸಾಮ್ ಒಳಗ ವೀಕ್ ಆಗಿ ಹೊರಗೆ ಬರ್ತಾರ. ಅವ್ರ ನಾಲೆಜ್ ಇಲ್ಲ ಅನ್ನಲ್ಲ, ಆ ನಾಲೆಜ್ ನ ಪ್ರೆಸೆಂಟ್ ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಹೇಳೋದು, SSLC ಇಸ್ ಅ ಫಸ್ಟ್ ಗೋಲ್ಡನ್ ಸ್ಟೆಪ್ ಆಫ್ ಯುವರ್ ಲೈಫ್. ಒಂದ್ ತಿಳ್ಕೊಡ್ರಿ, ಮತ್ತೆ ಇದೇ ಫೈನಲ್? ನೋ, ಇದೇ ಫೈನಲ್ ಅಂತ ನಾನು ಕೂಡ ಹೇಳಲ್ಲ. ಆದರೆ ಇಟ್ ಇಸ್ ಅ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಜೀವನದ ಮೊದಲ ಗೋಲ್ಡನ್ ಮೆಡ್ಲು ಇದೆ. ಸೊ ಹಾಗಾಗಿ ಹ್ಯಾವ್ ಟು ಸ್ಟೇ ಫೋಕಸ್ಡ್. ಓಕೆ, ಸ್ಪೋರ್ಟ್ಸ್ ಆಡ್ತೀರಾ ಆಡ್ರಿ, ಬಟ್ ಕಂಟ್ರೋಲ್ ಒಳಗಿರ್ರಿ. ಓಕೆ, ಮ್ಯೂಸಿಕ್ ಆಡ್ತೀರಾ, ಮ್ಯೂಸಿಕ್ ಆಡಿ. ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡಿ, ಬಟ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಟುವರ್ಡ್ಸ್ ದ ಸ್ಟಡೀಸ್. ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ರಿ. ಆ ಕಂಟ್ರೋಲ್ ಯಾವ ಕಡೆ ತಗೋಬರ್ರಿ ಅಂದ್ರೆ ಸ್ಟಡೀಸ್. ಸೋ ಮೆನಿ ಡಿಸ್ಟ್ರಾಕ್ಷನ್, ಹೌದು ಎಲ್ಲ ಕಡೆನೂ ಡಿಸ್ಟ್ರಾಕ್ಷನ್ ಐತಿ, ಬಟ್ ಆ ಡಿಸ್ಟ್ರಾಕ್ಷನ್ ಒಳಗುನು ನೀವು ಹೆಂಗೆ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಫೋಕಸ್ ಮಾಡಿ ಅಚೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡೆನ್ಸಿ ಆಗಿರುತ್ತೆ. ನೀವು ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರೋ ಅಷ್ಟೇ ನಿಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ನಿಮ್ಮ ಪೋಷಕರ ಬಗ್ಗೆನೂ ಅಷ್ಟೇ ಯೋಚನೆ ಮಾಡ್ಬೇಕಾಗತ್ತಾ. ಎಷ್ಟು ನಿಮ್ಮ ಪೋಷಕರ ಬಗ್ಗೆ ಯೋಚನೆ ಮಾಡ್ತೀರಿ, ನಿಮಗಾಗಿನೇ ಕಂಪ್ಲೀಟ್ ಡೆಡಿಕೇಶನ್ ಮಾಡಿ. ನಾರ್ಮಲಿ ಹೈಸ್ಕೂಲ್ ಟೀಚರ್ಸ್ನ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾ ಟೀಚರ್ಸು ಅಷ್ಟೇ ಸಂಜೆ 7 ಇಲ್ಲದೆ ಯಾರೂ ಮನೆಗೆ ಹೋಗಲ್ಲ. ಯಾಕಂದ್ರೆ ಅಷ್ಟು ಡೆಡಿಕೇಶನ್, ಬಿಕಾಸ್ ದ ಸ್ಟೂಡೆಂಟ್ಸ್ ಲೈಫ್ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೇರ್ ವಹಿಸ್ತಿರ್ತಾರೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಆ ನಂಬಿರೋ ಟೀಚರ್ಸಿಗಾಗ್ಲಿ, ನಿಮ್ಮನ್ನೇ ನಂಬಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪೋಷಕರಿಗಾಗ್ಲಿ ಯಾರೂ ಮೋಸ ಮಾಡ್ಬೇಡ್ರಿ. ಇಷ್ಟ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇದೇ ರೀತಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಪ್ರತಿಯೊಂದು ಕ್ಲಾಸಸ್ ಸಬ್ಜೆಕ್ಟ್ ವೈಸ್ ಪ್ಲೇ ಲಿಸ್ಟ್ ಮಾಡಿ, ಕನ್ನಡ ಮೀಡಿಯಮಿಗೆ ಸಪ್ರೇಟ್ ಮತ್ತೆ ಇಂಗ್ಲಿಷ್ ಮೀಡಿಯಮಿಗೆ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ಗಳನ್ನ ಮಾಡಿ ಹಾಕ್ತಾ ಹೋಗ್ತೀವಿ. ಸಾಧ್ಯ ಆದಷ್ಟು ನಮ್ಮಲ್ಲಿರೋ ರಿಸೋರ್ಸ್ ಗಳನ್ನ ಬಳಸ್ಕೊಳ್ರಿ. ಇನ್ ಕೇಸ್ ಯಾವುದೇ ಸ್ಟ್ರೆಸ್, ಯಾವುದೇ ಆಂಗ್ಸೈಟಿ ನಿಮಗೆ ಬಂತು ಅಂದ್ರೂ ಕೆಳಗಡೆ ಒಂದು ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದಿಷ್ಟು ನನ್ನ ಕಡೆಯಿಂದ ಆದಷ್ಟು ಪರಿಹಾರಗಳನ್ನ ನಾನು ಕೊಡ್ತೀನಿ. ಧನ್ಯವಾದಗಳು.